ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅವತ್ತು ಇನ್ಯಾವತ್ತು ಈ ಮನೆಗ್ ಬರೋದಿಲ್ಲ ಅಂತ ದಿಮಾಕಲ್ಲಿ ಹೇಳೋದೆ, ಮತ್ತೆ ಯಾಕೆ ಬಂದೆ? ಮೇಡಮ್, ಅವತ್ತು ನನ್ನ ವೈಯಕ್ತಿಕ ಸಮಸ್ಯೆಗೆ ಸಹಾಯ ಕೇಳ್ಕೊಂಡ್ ಬಂದಿದ್ದೆ. ನನ್ ಸಮಸ್ಯೆಗೆ ಸಹಾಯ ಕೇಳ್ಕೊಂಡು ಯಾವತ್ತೂ ಈ ಮನೆಗ್ ಬರಲ್ಲ ಅಂತ ಹೇಳಿದ್ದು. ಆದ್ರೆ ನಮ್ ಕಾಲೋನಿಯವರಿಗೆ ಸಮಸ್ಯೆ ಆದ್ರೆ ಒಂದ್ಸಲ ಅಲ್ಲ 100 ಸಲ ಬರ್ತೀನಿ. ಪದೇ ಪದೇ ಬರ್ತಾನೆ ಇರ್ತೀನಿ. ಶಟ್ ಅಪ್! ಅಕ್ಕಪಕ್ಕದವ್ರನ್ನ ಕರ್ಕೊಂಡ್ ಬಂದು ಅವ್ರ ಸಮಸ್ಯೆ ಇವ್ರ ಸಮಸ್ಯೆ ಅಂತ ದಿನಕ್ಕೊಬ್ರೊಬ್ರನ್ನ ಕರ್ಕೊಂಡ್ ಬರ್ತಿದ್ಯಲ್ಲ, ಏನೇ ನಿನ್ ಉದ್ದೇಶ? ಮನ್ಸಲ್ಲಿ ಏನ್ ಇಟ್ಕೊಂಡಿದ್ಯಾ? ನೋಡು, ನನಗ್ ಕೋಪ ಬಂದು ಬಾಯಿಗೆ ಬಂದಾಗ ಮಾತಾಡೋಕ್ಕಿಂತ ಮುಂಚೆ ಇಲ್ಲಿಂದ ಹೊರಟೋಗು. ಎಲ್ರನ್ನು ಕರ್ಕೊಂಡು ಹೋಗೋ. ಇಲ್ಲ ಮೇಡಮ್, ಇದು 2 ಕುಟುಂಬದ ಅಳಿವು ಉಳಿವಿನ ಪ್ರಶ್ನೆ. ಕಾರ್ಪೊರೇಟರ್ ಸಾಹೇಬ್ರನ್ ಭೇಟಿ ಆಗದೆ ಹೋಗೋ ಮಾತೇ ಇಲ್ಲ. ಏಯ್, ಕಲಹರಟೆ ಮಾತಾಡ್ಬೇಡ. ನಿನ್ ಗಿರ್ಪರೇಟರ್ ಯಾರು ಇಲ್ಲ ಇಲ್ಲಿ. ಗೆಟ್ ಔಟ್. ಅದಕ್ಕೆ ಇರಿ ತೀರ್ಥ, ಇವಳು ಸೀರಿಯಸ್ ಆಗಿ ಹೇಳು. ಇನ್ನೊಂದ್ಸಲ ಏನಾದ್ರೂ ಇವಳು ಮುಖ ತೋರ್ಸೋದಕ್ ಬಂದ್ರೆ ನಾನ್ ಈ ವಿಷಯ ನಾನ್ ನೋಡ್ಕೋತೀನಿ, ನೀವು ಒಳಗೋಗಿ ಪ್ಲೀಸ್. ತಪ್ಪು ತಿಳ್ಕೊಬೇಡಿ, ನೀವ್ ಈ ತರ ಮನೆಗೆ ಗುಂಪು ಕಟ್ಕೊಂಡ್ ಬಂದ್ರೆ ಯಾರಿಗಾದ್ರೂ ಕಿರಿಕಿರಿ ಆಗುತ್ತಲ್ವಾ, ಅದಕ್ಕೆ ಅವ್ರು ಆತರ ಮಾತಾಡಿದ್ದಾರೆ. ಸಾರಿ. ಅಯ್ಯೋ, ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ಪರವಾಗಿಲ್ಲ ಬಿಡಿ ಸರ್. ಏನ್ ವಿಷಯ? ಮತ್ತೇನಾದ್ರು ಸಮಸ್ಯೆನಾ? ನಿಮ್ ತಂದೆಯವ್ರು ಹೇಗಿದ್ದಾರೆ? ಅಪ್ಪ ಹುಷಾರಾಗಿದ್ದಾರೆ ಸರ್. ಆದ್ರೆ ಈಗ ಸಮಸ್ಯೆ ಆಗಿರೋದು ರಾಮಕ್ಕ ಮತ್ತೆ ಮುನಿಯಕ್ಕಂಗೆ. ಸರ್, ಅವತ್ ನೀವು ಆಸ್ಪತ್ರೆಯಲ್ಲಿ ತಕ್ಷಣನೇ ಇವ್ರಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರಿ. ಆದ್ರೆ ಇವತ್ತಿನವರೆಗೂ ಪರಿಹಾರದ ಹಣ ಸಿಕ್ಕಿಲ್ಲ. ಹೌದಾ? ಇನ್ನ ಸಿಗ್ಲಿಲ್ವಾ? ಸರಿ, ನಾನೇ ಮುಂದೆ ನಿಂತು ಕೊಡಿಸ್ತೀನಿ. ಅವ್ರ ಆಧಾರ್ ಕಾರ್ಡ್, ಡೆತ್ ಸರ್ಟಿಫಿಕೇಟ್, ಡಾಕ್ಟರ್ ಸರ್ಟಿಫಿಕೇಟ್ ನಂಗೆ ತಗೊಬಂದ್ ಕೊಡಿ. ನಾನ್ ಪರಿಹಾರದ ಹಣ ರಿಲೀಸ್ ಮಾಡಿಸ್ತೀನಿ. ಆಗ್ಬಹುದಾ? ತುಂಬಾ ಉಪಕಾರ ಆಯ್ತು ಸರ್. ನೀವು ಇಷ್ಟು ಬೇಗ ಒಪ್ಕೊಳ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ತುಂಬಾ ಸಮಯ ಹಿಡಿಬೋದೇನೋ, ಸಮಸ್ಯೆ ಆಗ್ಬೋದೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ಒಂದ್ ಕ್ಷಣದಲ್ಲೇ ಸಮಾಧಾನ ಹೇಳ್ಬಿಟ್ರಿ. ಬರ್ತೀವಿ ಸರ್. ಸಾಹೇಬ್ರ, ನೋವಿನಾಗಿದ್ದಾಗ ನಿರ್ಧಾರ ಮಾಡಬಾರ್ದಂತ, ಖುಷಿಯಾಗಿದ್ದಾಗ ಮಾತು ಕೊಡಬಾರ್ದಂತ. ನಾನೀಗ ನೋವಲ್ಲೂ ಇಲ್ಲ, ಖುಷಿಲೂ ಇಲ್ಲ. ಮತ್ತೆ ಇವ್ರಿಗೆ ಯಾಕೆ ಹಿಂಗ ಆಶ್ವಾಸನೆ ಕೊಟ್ರಿ ಸಾಹೇಬ್ರ? ಅಲ್ಲ, ರೊಕ್ಕ ಏನು ಮನೆಯಿಂದ ಕೊಡ್ತಾರೇನ್ರಿ? ನೀವಿನ್ನು ಮಿನಿಸ್ಟರ್ ಸಾಹೇಬ್ರ ಅಂತ ಮಾತು ಆಡಿಲ್ಲ. ನಾಳೆ ರೊಕ್ಕ ಸಿಗ್ತೈತಿ ಅನ್ನೋ ಆಸೆಗೆ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡ್ ಬರ್ತಾರ ಅವರು. ಹಾಗೇನ್ ಮಾಡ್ತೀರಿ ಸಾಹೇಬ್ರ? ನಕ್ರಿ, ಹಂಗಾದ್ರೆ ಇವ್ರ ಕೆಲಸ ಆತು ಅಂತಾನೆ ಲೆಕ್ಕ. ಏನು, ನಾಳೆ ಬೆಳಗ್ಗೆ ಜಿಮ್ ಅಲ್ಲಿ ವರ್ಕೌಟ್ ಮಾಡಲ್ವಾ? ರಾತ್ರಿನೇ ಓಡಾಡಿ ಕಾಲ್ ನೋವು ಮಾಡ್ಕೋತಾ ಇದೀಯಾ? ಮನೇಲಿ ಇಷ್ಟೊಂದು ಟೆನ್ಷನ್ಸ್ ಇದೆ, ಅದ್ ಹೇಗ್ ನೀನ್ ಮಾತ್ರ ಇಷ್ಟು ಆರಾಮಾಗಿರೋದಕ್ ಸಾಧ್ಯ? ನಾವೇ ಟೆನ್ಷನ್ ಮಾಡ್ಕೋಬೇಕು? ಟೆನ್ಷನ್ ಆಗ್ಬೇಕಾಗಿರೋದು ತೀರ್ಥ. ಬಿಕಾಸ್ ಅವ್ನ್ ಮದುವೆ ಇರೋದು. ಮದುವೆ ಆಗೋವರೆಗೂ ಮಾತ್ರ ಲೈಫ್. ಅದಾದ್ಮೇಲೆ ಸ್ಟುಪಿಡ್ ಆಗಿ ಮಾತಾಡ್ಬೇಡ. ಇಡೀ ಕಂಪ್ನಿ ಜವಾಬ್ದಾರಿ ನಿತ್ಯನ್ ಕೈಗೆ ಹೋದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ನೀನು? ಏನಾಗುತ್ತೆ? ನೀನೇನೇನೋ ಕಲ್ಪನೆ ಮಾಡ್ಕೋಬೇಡ. ಈಗ ಅದು ಕುಮಾರ್ ಕೈಯಲ್ಲಿದೆ, ನೆಕ್ಸ್ಟ್ ಅದು ನಿತ್ಯ ಕೈಗೆ ಹೋಗುತ್ತೆ, ಅಷ್ಟೇ ಅಲ್ವಾ? ಮೈ ಗಾಡ್, ವೈ ಕಾಂಟ್ ಯು ಬಿ ಅ ಲಿಟಲ್ ಸೀರಿಯಸ್? ಲೈಫ್ ಅಲ್ಲಿ ಸೀರಿಯಸ್ ಆಗೋದು ಯಾವಾಗ ನೀನು? ಕಂಪನಿ ಹೋಲ್ ಅಂಡ್ ಸೋಲ್ ನಿತ್ಯ ಮತ್ತೆ ತೀರ್ಥನ್ ಪಾಲಾದ್ರೆ ನಮ್ ಪಾಲಿಗೆ ಏನು ಉಳಿಯಲ್ಲ. ಕಂಪನಿ ಅಥಾರಿಟಿನ ನಾವು ಕಳ್ಕೋಬಾರ್ದು. ಅದಕ್ಕೆ ನಿನ್ಗೆ ಹೇಳ್ತಿರೋದು, ಕೆಲಸ ಬಿಟ್ಟು ಕಂಪನಿ ಜವಾಬ್ದಾರಿನ ತಗೋ ಅಂತ. ನೋ ವೇ, ನನಗೂ ಕಂಪ್ನಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಎಷ್ಟೇ ಆಗ್ಲಿ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗ್ಬೇಕು ಅನ್ಕೊಂಡವ್ರು ನೀನೇ ತಾನೆ. ನೀನ್ ಬೇಕಾದ್ರೆ ನೀನ್ ಕೆಲಸ ಬಿಟ್ಟು ಕಂಪ್ನಿ ಜವಾಬ್ದಾರಿನ ತಗೋ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಗುಡ್ ನೈಟ್. Are you serious? Right up with this. Mummy. ಮಗು ಮೈ ಸುಡ್ತಾ ಇದೆ ರೀ. ಅಯ್ಯಯ್ಯೋ, ಜ್ವರ ಬಂದಿದೆ ಅನ್ಸುತ್ತೆ. ಅಯ್ಯೋ, ನಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಒಂದ್ ನಿಮಿಷ ರೀ, ನಮ್ಮನ್ನ ಎಬ್ಸ್ತೇನೆ.
ಸಾಧನಾ ಸಾಧನಾ ಸೇರಮ್ಮ ಬಾಗಿಲು ತೆಗೀರಿ. ಅತ್ತೆ ಏನಾಯ್ತು? ಯಾಕೆ ಹೀಗ್ ಬಾಗಿಲು ಮುರಿದೋಗೋ ತಟ್ತಾ ಇದ್ದೀರಾ? ಪಾಪುಗೆ ತುಂಬಾ ಜ್ವರ ಬಂದ್ಬಿಟ್ಟಿದೆಮ್ಮ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ಜಯರಾಮನ್ ಸ್ವಲ್ಪ ಎಪ್ಸಮ್ಮ. ಅಯ್ಯೋ ಜ್ವರ ತಾನೆ, ಒಂದ್ ನಿಮಿಷ ಇರಿ. ತಗೊಳ್ಳಿ, ಈ ಮಾತ್ರೆ ಕೊಡಿ, ಜ್ವರ ಕಡಿಮೆ ಆಗತ್ತೆ. ಬೆಳಿಗ್ಗೆ ಅಷ್ಟ್ರಲ್ಲಿ ಕಡಿಮೆ ಆಗಿಲ್ಲ ಅಂತಂದ್ರೆ ಡಾಕ್ಟರ್ ಹತ್ರ ಹೋಗೋಣ. ಇದೇನಮ್ಮ ಮಾತ್ರೆ ಕೊಡ್ತಿದ್ಯಾ? ಪಾಪುಗೆ ತುಂಬಾ ಜ್ವರ ಇದೆಮ್ಮ. ಇಷ್ಟು ಚಿಕ್ಕ ಜ್ವರಕ್ಕೆಲ್ಲ ಹಾಸ್ಪಿಟಲ್ಗೆ ಹೋಗ್ತಾರಾ? ನೋಡಿ, ನೀವು ಗಾಬರಿಯಾಗಿ ನಮ್ನು ಗಾಬರಿ ಮಾಡ್ಬೇಡಿ. ಏನು ಆಗಲ್ಲ, ನಾ ಹೇಳದ್ನಲ್ಲ, ಜ್ವರ ಕಡಿಮೆ ಆಗಿಲ್ಲ ಅಂತಂದ್ರೆ ಬೆಳಿಗ್ಗೆ ಹೋದ್ರಾಯ್ತು. ಅಲ್ಲಮ್ಮ ಅತ್ತೆ ಹೇಳಿದ್ನಲ್ಲ, ಈ ಮಾತ್ರೆ ಕೊಡಿ, ಸರಿ ಹೋಗುತ್ತೆ. ಗುಡ್ ನೈಟ್. ಸಾಧನಾ ಪದ್ಮಾ ಪದ್ದು ಏನಂತೆ? ಈ ಮಾತ್ರೆ ಕೊಡ್ಬೇಕಂತೆ. ಈ ಮಾತ್ರೆಲಿ ಜ್ವರ ಕಡಿಮೆ ಆಗಿಲ್ಲ ಅಂದ್ರೆ ಬೆಳಗ್ಗೆ ಹಾಸ್ಪಿಟ್ಲ್ಗೆ ಹೋಗೋಣ ಅಂತ ಹೇಳಿದ್ಲು ನಿಮ್ ಸೊಸೆ. ಅಯ್ಯೋ ಏನ್ ಬೇಜವಾಬ್ದಾರಿ ಮಕ್ಕಳು. ಇವ್ರಿಗೆಲ್ಲ ಯಾಕಂತೆ ಮಕ್ಕಳು ಬರೆಯಲ್ಲ. ಕರ್ಕೋ, ನಾನು ತೀರ್ಥನೇ ಬರ್ಸ್ತೀನಿ. ತೀರ್ಥ ತೀರ್ಥ. ಹಾಪ, ಏನಪ್ಪ ಇಷ್ಟೊತ್ತಲ್ಲಿ? ಧೃತಿಗೆ ಸಿಕ್ಕಾಪಟ್ಟೆ ಜ್ವರ ಕಣೋ, ಹಾಸ್ಪಿಟ್ಲಿಗೆ ಹೋಗ್ಬೇಕು, ಬೇಗ ಬಾ. ನಡಿ. ಇದು ಡೆತ್ ಸರ್ಟಿಫಿಕೇಟು, ಇದು ಆಧಾರ್ ಕಾರ್ಡ್ ಜೆರಾಕ್ಸು, ಇದು ರೇಷನ್ ಕಾರ್ಡು. ಅಕ್ಕ ಫೋಟೋ ಕೇಳಿದ್ನಲ್ಲ, ಈಗ ಅವ್ರು ಹೇಳಿದ್ದೆಲ್ಲ ಐತೆ. ಇದನ್ನೆಲ್ಲ ತಗೊಂಡೋಗಿ ಅವ್ರು ಕೊಡೋದಷ್ಟೇ ಬಾಕಿ. ಈ ತರ ಸಕ್ರೆ ಪ್ಯಾಕೆಟ್ ತಗೊಳ್ಳೋದು ನಮಗ್ ಗೊತ್ತಿರ್ಲಿಲ್ಲ ಸುಮಿ. ನೀನ್ ಬರದೇ ಇದ್ದಿದ್ರೆ ನಮಗ್ ದುಡ್ಡು ಸಿಕ್ತಿರ್ಲಿಲ್ಲ ಸುಮಿ. ಈಗ ಬರುತ್ತಕ್ಕ, ಇಬ್ರು ಕೆಲ್ಸಕ್ಕೆ ಹೋಗ್ತೀರಾ, ಮನೇನು ಚೆನ್ನಾಗಿ ನಿಭಾಯಿಸ್ತೀರಾ. ಸರಿ, ಆಮೇಲೆ ಕೌನ್ಸಿಲರ್ ಸಾಹೇಬ್ರು ಈ ಮೀಟಿಂಗ್ ಆ ಮೀಟಿಂಗ್ ಅಂತ ಸಿಗೋದೇ ಇಲ್ಲ. ಬನ್ನಿ ಬೇಗ ಹೋಗೋಣ. ಮತ್ ಯಾವಾಗ ಬರ್ತೀಯ ನೀನು? ಇನ್ನು ಮನೆಯಿಂದ ಆಚೆನೆ ಬಂದಿಲ್ಲ, ಆಗ್ಲೇ ಮಿಸ್ ಮಾಡ್ಕೊತಾ ಇದ್ದೆ ಗುಲಾಬಿ. ನೀನು ಅನ್ನು ಇಲ್ಲಿ ಹೇಳ್ಕೊಂಡ್ಬಿಡ್ತೀನಿ. ಹಾ, ನೀನಾದ್ರೂ ಇಲ್ಲಿ ಇದ್ಬಿಡು, ಇಲ್ಲ ನಿಮ್ ಮನೆಗಾದ್ರೂ ನನ್ನ ಕರ್ಕೊಂಡೋಗು. ಓಹೋ ಆಸ್ತೆ ನೋಡು, ಕಳ್ಳಿ ಕಳ್ಳಿ. ಈ ವಿಜಯಮ್ಮನ್ಗೆ ಬಡ್ಡಿ ಕೊಡದೇ ಇರೋರಿಗೆ ಜೋರ್ ಮಾಡೋದ್ ಗೊತ್ತೇ ಹೊರತು ತನ್ ಮಗನಿಗೆ ಮೂಗ್ ದಾರ ಹಾಕೋದ್ ಗೊತ್ತಿಲ್ಲ. ಈ ಗೂಳಿ ತನ್ ಬೀದಿನ್ ಮಾತ್ರ ಮೇಯ್ತದೆ ಅಂತ ಅನ್ಕೊಂಡ್ರೆ ಇದೇನಿದು ಪಕ್ಕದ ಬೀದಿಗೂ ಬಂದ್ಬಿಟ್ಟಾಯ್ತಲ್ಲ. ಇದನ್ ಹಿಂಗೆ ಬಿಟ್ರೆ ಗಂಡ ದಿಕ್ಕಿಲ್ಲದ ಮನೆಗೂ ಬಂದ್ಬಿಡ್ತೈತೆ ಅಷ್ಟೇ. ವಿಜಯಮ್ಮ ಅಪ್ಪಪೊಲಿಗೆ ಮದ್ವೆ ಮಾಡ್ಬೇಕು ಅಂತಿದ್ದಾರೆ. ಅವನಿಗೆ ಯಾರು ಹೆಣ್ ಕೊಡ್ತಾರೆ ಹೇಳು? ಯಾವ ಹುಡುಗಿ ತಾನೆ ಇಂಥವ್ನ ಮದ್ವೆ ಆಗಿ ತನ್ನ ಜೀವನ ಹಾಳು ಮಾಡ್ಕೋತಾಳೆ ಹೇಳು? ಒಳ್ಳೆ ನಿರ್ಧಾರನೇ ತಗೊಂಡಿದ್ಯಾ. ನಿಮ್ಮ ಅಪ್ಪ ಹುಷಾರಾಗಿ ಬರ್ಲಿ, ಆಮೇಲೆ ಮದುವೆ ವಿಚಾರ ಮಾತಾಡೋದಂತೆ. ಎಷ್ಟೇ ಆಗ್ಲಿ ನೀ ನನ್ ಮನೆ ಸೊಸೆ ಆಗೋಳಲ್ವೇ ಅಲ್ವೇ. ಗುಲಾಬಿ ಅಪ್ಪ, ಯಾಕೆ ಓಡಾಡಿ ಆಯಾಸ ಮಾಡ್ಕೋತೀಯ? ಸುಮ್ನೆ ಮಲ್ಕೊಳ್ಳೋದಲ್ವಾ? ಏನ್ ಮಲ್ಕೊಳ್ಳೋದು? ರಾಜಿ, ಪಾಪ ನಮ್ ಸುಮ್ರಿಗೆ ಏನಾರು ತೊಂದರೆ ಆಗೈತೆ ನಾವ? ಇಲ್ವಲ್ಲ, ಯಾಕಪ್ಪ ಹಿಂಗ್ ಕೇಳ್ತಿದ್ಯಾ? ನಾನು ಆಸ್ಪತ್ರೆಯಿಂದ ಬಂದಾಗ್ಲಿಂದ ನೋಡ್ತಿದ್ದೀನಿ, ಏನೋ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಡ್ತಾವಳೆ. ಮುಖದಲ್ಲಿ ಕಳೆ ಇಲ್ಲ, ಮಾತಲ್ಲಿ ಚುರುಕಿಲ್ಲ,
ಕಣ್ಣಲ್ಲಿ ಹೊಳಪಿಲ್ಲ. ಏನೋ ಮನಸ್ಸೊಳಗಡೆ ಬೆಟ್ಟದಷ್ಟು ದುಃಖ ತುಂಬ್ಕೊಂಡು ಕೊರಗ್ತಾವಳೆ ಕಣವ. ಏನಾಗೈತ್ ಮಗಳೇ? ಅಕ್ಕನ ಮನ್ಸಲ್ಲಿ ಏನಿದೆ ಅಂತ ನಾನ್ ಹೆಂಗಪ್ಪ ಹೇಳಿ? ನಿನಗೇನಾದ್ರೂ ಆಗ್ಬಿಡುತ್ತೇನೋ ಅಂತ ಅಕ್ಕ ಹೆದರ್ಕೊಂಡಿದ್ಲು ಏನೋ. ಇಲ್ಲ ಕಣವ, ಆ ಕಾರಣ ಅಲ್ಲ ಕಣವ, ಬೇರೆ ಏನೋ ಕಾರಣ ಅದೇ. ಮುಚ್ಚಿಟ್ಟವಳೆ. ಬಹುಶಃ ನಿನ್ನ ಆಪರೇಷನ್ಗೆ ಅಕ್ಕ ಲಕ್ಷಗಟ್ಲೆ ಸಾಲ ಮಾಡಿದಾಳಲ್ಲ, ಅದನ್ನೆಲ್ಲ ಹೇಗ್ ತೀರ್ಸ್ಬೇಕು ಅನ್ನೋ ಚಿಂತೆ ಇರ್ಬೇಕು ಅವಳಿಗೆ. ಲಕ್ಷ ಸಾಲ ಮಾಡೋಳ? ಒಂದಲ್ಲ ಅಪ್ಪ, 4 ಲಕ್ಷ. 4 ಲಕ್ಷ? ಅಯ್ಯೋ, ಹೆಂಗ್ ಸಾಲ ಮಾಡಲ್ಲವ? ಯಾರವ ಕೊಟ್ಟವ್ರು 4 ಲಕ್ಷ? ಏ ರಾಜಿ, ಓದ್ಕೊಳ್ದೆ ಏನೇ ಮಾಡ್ತಿದ್ಯಾ? ಅಪ್ಪ ನೀನ್ ಯಾಕೆ ಮಲ್ಕೊಳ್ದೆ ಹೊರಗ್ ಕೂತಿದ್ಯಾ? ಅಕ್ಕನೇ ಬಂದ್ಲಲ್ಲಪ್ಪ, ಅವಳ ಹತ್ರನೇ ಕೇಳು. ಏನ್ ವಿಷಯ? ಅಕ್ಕ, ಯಾರ ಹತ್ರ ಸಾಲ ಮಾಡಿದ್ಯಾ ಅಂತ ಅಪ್ಪ ಕೇಳ್ತಿದ್ದಾರೆ. ಅಪ್ಪ, ಅದ್ರ ಬಗ್ಗೆ ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಅದನ್ನೆಲ್ಲ ನಾನ್ ನೋಡ್ಕೋತೀನಿ, ತಗೋ ಮಾತ್ರೆ. ಅಲ್ಲ ಕಣವ, ಈ ಬಿದ್ದೋಗ ಮರಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ಯಲ್ಲ ಮಗಳೇ. ಅಪ್ಪ, ಇನ್ನೊಂದ್ಸಲ ನೀನ್ ಹಾಗೆ ಮಾತಾಡಿದ್ರೆ ನನ್ ಮೇಲೆ ಆಣೆ. ಇಷ್ಟು ಸಲನಪ್ಪ ಹೇಳೋದು. ಅಮ್ಮ ನಮ್ಮನ್ನೆಲ್ಲ ಬಿಟ್ಟೋದ್ಮೇಲೆ ನಮ್ಗೆ ಅಂತ ಇರೋದು ನೀನ್ ಒಬ್ನೇ. ನನ್ಗೆ ದುಡ್ಡು ಮುಖ್ಯ ಅಲ್ಲ, ನೀನ್ ಮುಖ್ಯ ಅಪ್ಪ. ನಿನ್ನ ಉಳಿಸ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೇನೆ. ನನ್ ಪ್ರಾಣ ಕೊಡೋಕ್ಕೂ ಸಿದ್ಧ ಅಪ್ಪ. ನನ್ನ ಮಗಳಲ್ಲ ತಾಯಿ, ಎತ್ತ ತಾಯಿ ಕಣವ. ಅಪ್ಪ, ನೀನ್ ಅಳ್ಬೇಡ, ನೀನ್ ಅತ್ತ ನಂಗೂ ಅಳಿಸ್ಬೇಡ. ತಗೋ ಮತ್ತೆ ನಂಗು. ಸುಮ್ನೆ ಅಷ್ಟೊಂದು ದುಡ್ಡು ಯಾರವ ಕೊಟ್ರು? ಆಳ ವಿಜಯನ್ ಮಾತ್ರ ಸಾಲ ತಗೊಂಡಿಲ್ಲ ಅಲ್ವೇನವ?